ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಆಗಮಿಸಿ ಅಧ್ಯಕ್ಷತೆ ವಹಿಸಿದರು. ಬಳಿಕ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವೀರೇಂದ್ರ ಪಪ್ಪಿ, ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಯೋಜನಾಬದ್ಧ ನಗರ ನಿರ್ಮಾಣ ಮತ್ತು ಉತ್ತಮ ಆಡಳಿತ ವೈಖರಿ ಇಂದಿನ ರಾಜಕಾರಣಿಗಳು, ಆಡಳಿತಗಾರರು ಹಾಗೂ ಅಧಿಕಾರಿಗಳಿಗೆ ಮಾದರಿಯಾಗಬೇಕು. ಅವರು ಬೆಂಗಳೂರಿನ ನಿರ್ಮಾಣಕ್ಕಾಗಿ ರೂಪಿಸಿದ ನೀಲನಕ್ಷೆ ಮತ್ತು ದೂರದೃಷ್ಟಿಯ ಯೋಜನೆ ಇಂದಿಗೂ ದಾರಿದೀಪವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಂಗವಾಗಿ ಶಾಲಾ ಶಿಕ್ಷಣ ಇಲಾಖೆ ಆಯೋಜಿಸಿದ ನಾಡಪ್ರಭು ಕೆಂಪೇಗೌಡರ ಜೀವನ ಮತ್ತು ಸಾಧನೆ ಕುರಿತು ಪ್ರಬಂಧ, ಕವನ, ವಚನ, ಚಿತ್ರಕಲೆ ಹಾಗೂ ಆಶುಭಾಷಣ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಗೌರವಿಸಲಾಯಿತು. ವರದಿ ಹರೀಶ್, ಚಿತ್ರದುರ್ಗ. ವ್ಯಾಪಾರಕ್ಕೋಸ್ಕರನೇ ಪೇಟೆಗಳು. ಕೆರೆಗೆ ಸುಮಾರು 4-5 ದೊಡ್ಡ ಕೆರೆಗಳನ್ನು ಅವತ್ತು ಸ್ಥಾಪಿಸಿದ್ರು. ಹಲ್ಸೂರು ಕೆರೆ ಇರ್ಬೋದು, ಆಮೇಲೆ ನಮ್ಮ ಟ್ಯಾಂಕಿ ಟ್ಯಾಂಕು, ಹಲವಾರು ಕೆರೆಗಳನ್ನ ಅವತ್ತು ಸ್ಥಾಪಿಸಿದ್ರು. ಎಲ್ಲದಕ್ಕಿಂತ ವಿಶೇಷವಾಗಿ ಅವ್ರದೊಂದು ಅನ್ನಕ್ಕಿಂತ ಅಕ್ಷರ ಮುಖ್ಯ ಅನ್ನೋ ಒಂದು ನಾಣ್ಣುಡಿ, ಅವರು ಅದನ್ನ ಬಹಳಷ್ಟು ಫಾಲೋ ಮಾಡಿದ್ರು. ಇವತ್ತು ನಾವು ಅಕ್ಷರವನ್ನ, ವಿದ್ಯಾಭ್ಯಾಸವನ್ನ ನಮ್ಮ ಮುಂದಿನ ಸಮಾಜಕ್ಕೆ, ನಮ್ಮ ಪೀಳಿಗೆಗೆ ನಾವು ಕೊಡಬೇಕು ಅನ್ನೋ ದೂರದೃಷ್ಟಿ ಅವತ್ತು ಕೆಂಪೇಗೌಡ ಸಾಹೇಬ್ರದ್ದು ಇತ್ತು. ಇವತ್ತು ನಾವೆಲ್ಲರೂ ಅವರ ಆದರ್ಶಗಳನ್ನ ಪಾಲಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಅವರ ಜಯಂತಿಯ ಶುಭಾಶಯಗಳನ್ನ ತಮಗೆ ಕೋರ್ತಾ ಎಲ್ಲರಿಗೂ ಶುಭವಾಗಿದೆ. ಅಭಿವೃದ್ಧಿ ನಿಗಮದ ವತಿಯಿಂದ ಇಲ್ಲಿಯವರೆಗೆ ನಾವು ಸ್ವಯಂ ಉದ್ಯೋಗ ನೇರ ಸಾಲವನ್ನ ಸುಮಾರು 18 ಜನಕ್ಕಿಂತ ಹೆಚ್ಚಿನದಾಗಿ ನಾವು ಕೊಟ್ಟಿದ್ದೀವಿ. ಜೊತೆಗೆ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಕಾರ್ಗಳನ್ನ 6 ಕಾರ್ಗಿಂತ ಹೆಚ್ಚಿನದನ್ನ ಕೊಟ್ಟಿದ್ದೀವಿ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ 19 ಫಲಾನುಭವಿಗಳಿಗೆ ನಾವಿವತ್ತು ಬೋರನ್ನ ಕೊಡಿಸಿರುವಂಥದ್ದಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ನನ್ನ ಕ್ಷೇತ್ರದಲ್ಲಿ ಸ್ವಲ್ಪ ಸಮಾಜದ ಕಡಿಮೆ ಇದೆ, ಆದರೂ ಅವ್ರುಗಳನ್ನೆಲ್ಲವರನ್ನು ಗುರುತಿಸಿ ಅವ್ರನ್ನ ಕರೆದು ನಾವುಗಳು ಇವತ್ತು ಅವರಿಗೆ ಸಹಾಯವನ್ನ ಮಾಡಿರುವಂಥದ್ದು ನಿಗಮದಿಂದ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನದಾಗಿ ಎಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.